MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಮಹಾಮಳೆಗೆ ಬಾಲಕನೊಬ್ಬ ಬಲಿಯಾಗಿದ್ದಾನೆ. ಮನೆ ಕುಸಿದು 11 ವರ್ಷದ ದರ್ಶನ್ ಲಾತೂರ್ ಎನ್ನುವ ಬಾಲಕ ಸಾವನ್ನಪ್ಪಿರೋದು. ಮಹಾಲಿಂಗಪುರ ಪಟ್ಟಣದಲ್ಲಿ ಮನೆ ಕುಸಿದು ಆಗಿರುವಂತಹ ದುರ್ಮರಣ. ಮನೆ ಕುಸಿತದ ವೇಳೆ ಓರ್ವ ಬಾಲಕ, ತಾಯಿ ಬಚಾವಾಗಿದ್ದಾರೆ. ಮನೆಯ ಕೋಣೆಯಲ್ಲಿ ತಾಯಿ ಜೊತೆ ಮಲಗಿದ್ದಂತ ಮಕ್ಕಳು. ಜಿಲ್ಲೆಯಲ್ಲಿ ನಿನ್ನೆ ರಾತ್ರಿಯಿಂದ ವಿಪರೀತ ಮಳೆ ಆಗ್ತಿದೆ, ನಾನಾ ಅವಾಂತರ ಸೃಷ್ಟಿಯಾಗಿದೆ. ಬಾಗಲಕೋಟೆಯಲ್ಲಿ ನಿರಂತರ ಮಳೆಗೆ 10 ಮನೆ ಕುಸಿದಿವೆ. ಕಳೆದ ವರ್ಷ ಮಳೆಗೆ 500ಕ್ಕೂ ಹೆಚ್ಚು ಮನೆ ಕುಸಿದಿತ್ತು. ಇದೀಗ ಈ ಬಾಲಕ ಸಾವನ್ನಪ್ಪಿದ್ದಾನೆ. ನಮ್ಮ ಅಲ್ಲಿ ಫೋನ್ ಹಚ್ಚಿ ನಮ್ಮ ತಮ್ಮಗೆ ಅವ್ನು ಫೋನ್ ಹಚ್ಚಿ ಹೇಳು ಮಳೆ ಭಾಳ ಆದೈತೆ ಅಲ್ಲಿ ಯಾರು ಮನ್ಕೋಬೇಡ ಹೇಳಂದ್ರೆ ಅಟ್ಟಲ್ಲಿ ನಾ ಏನು ಮಾಡಿ ಎಲ್ಲ ಈಚೆ ಕಡೆ ಮನ್ಕೊಂಡಿರ್ತಾನೆ. ನಮ್ಮ ಪ್ರತಿನಿಧಿ ರವಿಮುಖಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಬಾಗಲಕೋಟೆ ಜಿಲ್ಲೆಯಲ್ಲಿ ಕೂಡ ನಿರಂತರವಾಗಿ ಧಾರಾಕಾರ ಮಳೆ ಸುರಿಯುತ್ತಾ ಇದ್ದು, ವರುಣನ ಅಬ್ಬರಕ್ಕೆ ಈಗಾಗಲೇ ವರುಣ ಒಂದು ರೀತಿ ಮರಣ ಮೃದಂಗ ಬಾರಿಸುತ್ತಿದ್ದಾನೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈಗಾಗಲೇ ಬೆಳಗ್ಗೆನೆ ಓರ್ವ ಬಾಲಕ ಮನೆ ಕುಸಿದು ಸಾವನ್ನಪ್ಪಿರುವಂತಹ ಘಟನೆ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನ್ನಟ್ಟಿ ತಾಲೂಕಿನ ಮಹಾಲಿಂಗಪುರ ಪಟ್ಟಣದಲ್ಲಿ ನಡೆದಿರುವಂತದ್ದು. 11 ವರ್ಷದ ಎಳೆ ಬಾಲಕ ಈಗಾಗಲೇ ಮನೆ ಕುಸಿದು ಮೃತಪಟ್ಟಿದ್ದಾನೆ. ಪ್ರಮುಖವಾಗಿ ಹೇಳಬೇಕಂತಂದ್ರೆ ನಾನು ಸದ್ಯ ಬಾಗಲಕೋಟೆ ಸಮೀಪದಲ್ಲಿರುವಂತಹ ಒಂದು ನೀರಲಕೇರಿ ಅಂತ ಏನು ಗ್ರಾಮ ಇದೆ, ಆ ಗ್ರಾಮದಲ್ಲಿ ಕುಸಿದಿರುವಂತಹ ಒಂದು ಮನೆಯ ದೃಶ್ಯವನ್ನ ತೋರಿಸ್ತಾ ಇದ್ದೀನಿ. ಏನು ಗೋಡೆ ಆಗಿರಬಹುದು ಅಥವಾ ಮನೆ ಇಲ್ಲಿ ಮಡಿಗೆ ಮನೆ ಅಂತ ಏನು ಹೇಳ್ತಾರೆ, ಕಟ್ಟಿಗೆಯನ್ನು ಹೊಂದಿಸುವ ಮೂಲಕ ಏನು ಕಟ್ಟಿದಂತಹ ಮಡಿಗೆ ಮನೆಗಳು, ಮಾಳಿಗೆ ಮನೆ ಅಂತಲೂ ಕೂಡ ಇವನು ಕರೀತಾರೆ. ಅಂದರೆ ಮೇಲ್ಗಡೆ ಒಂದು ಮಣ್ಣನ್ನು ಹಾಕಿ ಇದನ್ನು ಅಂದ್ರೆ ಸೂರನ್ನು ಹೊದಿಸಿರ್ತಾರೆ. ಇರುವಂತಹ ಸಂದರ್ಭದಲ್ಲಿ ನಿರಂತರವಾಗಿ ಧಾರಾಕಾರವಾಗಿ ಸುರಿದ ಮಳೆಯಿಂದ ಮನೆಯ ಮೇಲ್ಛಾವಣಿ ಕುಸಿದಿದೆ. ಅದರ ಜೊತೆಗೆ ಕಟ್ಟಿಗೆಗಳು ಕೂಡ ಇಲ್ಲಿ ಕುಸಿದು ಬಿದ್ದಿರುವಂಥದ್ದು. ಇದರಿಂದ ಹೇಳ್ಬೇಕಂತಂದ್ರೆ ಈಗಾಗಲೇ ಜಿಲ್ಲಾದ್ಯಂತ ಕಮತಿ ಆಗಿರ್ಬೋದು, ಮಹಾಲಿಂಗಪುರ ಪಟ್ಟಣ ಆಗಿರ್ಬೋದು ಮತ್ತು ನೀರ್ಲಿಕೇರಿ ಆಗಿರ್ಬೋದು, ಇದರ ಜೊತೆಗೆ ವಿವಿಧ ಕಡೆ ಸುಮಾರು 10ಕ್ಕೂ ಅಧಿಕ ಮನೆಗಳು ಬಿದ್ದು ಭಾರಿ ಪ್ರಮಾಣದಲ್ಲಿ ಜನರಿಗೆ ಹಾನಿ ಉಂಟಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಯಾವುದೇ ರೀತಿ ರಿಸ್ಕ್ ಅನ್ನ ತೆಗೆದುಕೊಳ್ಳೋದು ಬೇಡ ಅಂತ ಹೇಳ್ಕೊಂಡು ಅವರ ಇದೇ ಊರಲ್ಲಿ ಇನ್ನೊಂದು ಮನೆ ಇರುತ್ತೆ, ಅಲ್ಲಿಗೆ ಶಿಫ್ಟ್ ಆಗಿರ್ತಾರೆ. ಒಂದು ವೇಳೆ ಅವರೆಲ್ಲರೂ ಕೂಡ ಇದೇ ಮನೆಯಲ್ಲಿ ಇದ್ದಿದ್ರೆ ಆದರೆ ಇನ್ನೂ ಹೆಚ್ಚಿನ ಅನಾಹುತ ಆಗುವಂತಹ ಸಾಧ್ಯತೆ ಇತ್ತು. ಅದೃಷ್ಟವಶಾತ್ ಅಂತಹ ಯಾವುದೇ ಘಟನೆ ಸಂಭವಿಸಿಲ್ಲ ಅಂತ ಹೇಳ್ಬೋದು. ಕೇವಲ ಇಲ್ಲಿ ಕಟ್ಟಿಗೆಗಳು ಹಾಳಾಗಿರುವಂಥದ್ದು ಮತ್ತು ಮಣ್ಣು ಕುಸಿದಿರುವಂಥದ್ದನ್ನು ಬಿಟ್ಟರೆ ಈ ಒಂದು ಸಮಸ್ಯೆ ಇಲ್ಲಿ ಕಂಡು ಬರ್ತಾ ಇರುವಂಥದ್ದು. ಇದು ರಾತ್ರಿ 4 ಗಂಟೆ ಹಿಂಗಾಯ್ತು ಸರ್. ಮುಂಜಾನೆ ನೆಸಿನ 4 ಗಂಟೆ ಹಿಂಗಾಯ್ತು ರೀ. ನಾವು ಇದು ಮಳೆ ಆಗೋದು ಕಾರಣ ನೋಡ್ಕೊಂಡು ಇನ್ನೊಂದು ಮನೆಗೆ ಹೋಗಿದ್ದೀವಿ ಸರ್. ಅಲ್ಲಿ ಇನ್ನೊಂದು ಬೇರೆ ಮನೆ ಕಟ್ಟಿಸಿದ್ವಿ, ಅಲ್ಲಿ ಹೋಗಿದ್ದೀವಿ ಸರ್. ಒಂದು ವೇಳೆ ನೀವೆಲ್ಲರೂ ಇದೇ ಮನೆಯಾಗಿದ್ರೆ ಮತ್ತು ದೊಡ್ಡ ಅನಾಹುತ ಆಗ್ತಿತ್ತು. ಇದು ಮಳೆ ಆಗೋ ಕಾರಣ ನೋಡಿದ್ರೆ ಆಗ್ತಿತ್ತು ಸರ್. ನಾವು ಈ ಅನಾಹುತ ಆಗಬಾರ್ದು ಅಂತೇಳಿ ಬೇರೆ ಕಡೆ ಹೋಗಿದ್ದೀವಿ ಸರ್. ಏನು ಹೇಳ್ತೀರಿ, ಇಷ್ಟೆಲ್ಲ ಖರ್ಚು ಮಾಡಿ ಮನೆ ಕಟ್ಟಿಸಿರುವಂಥ ಮನೆ ಈಗ ಬಿದ್ದೈತಿ, ಇಲ್ಲೇನೋ ಸ್ಥಳಕ್ಕೆ ಅಧಿಕಾರಿಗಳು ಬಂದು ವಿಸಿಟ್ ಮಾಡುವಂಥದ್ದಾಗಿರ್ಬೋದು, ಪರಿಹಾರ ಕೊಡುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಕತ್ತಾರೆ, ಹೆಂಗೆ? ಇಲ್ಲಿ ಗ್ರಾಮ ಪಂಚಾಯತಿ ಆಯ್ತು, ಇಲ್ಲಿ ತಲಾಟಿ ಮೇಡಮ್ ಮತ್ತು ಯಾರು ಇನ್ನೂ ಭೇಟಿ ಕೊಟ್ಟಿಲ್ಲ ರೀ. ಕೊಟ್ಟರು ಅದು ಏನೂ ಆಗಿಲ್ಲ. ಇಷ್ಟು ಈ ಮನೆಯ ಮಾಲೀಕರ ಮಾತು. ಈಗಾಗಲೇ ಮಳೆಯ ಪ್ರಮಾಣ ಹೆಚ್ಚಿಗೆ ಆಗಿರೋದ್ರಿಂದ ಒಂದು ಕಡೆ ಏನು ಬೆಳೆ ಕೂಡ ಹಾನಿಯಾಗಿದೆ, ಅದರ ಜೊತೆಗೆ ತಾವು ವಾಸವಾಗಿರುವಂಥ ಮನೆಯೂ ಕೂಡ ಈ ರೀತಿ ಕುಸಿದು ಬೀಳುತ್ತಿರೋದ್ರಿಂದ ಭಾರಿ ಪ್ರಮಾಣದ ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಓರ್ವ ಎಳೆ ಬಾಲಕ ತನ್ನ ಜೀವವನ್ನು ಕಳೆದುಕೊಂಡಿದ್ದಾನೆ. ಈ ನಿಟ್ಟಿನಲ್ಲಿ ಸರ್ಕಾರ ಇಂತಹ ಸ್ಥಳಕ್ಕೆ ಭೇಟಿ ನೀಡಿ ಸೂಕ್ತವಾದಂತಹ ಪರಿಹಾರ ಕಲ್ಪಿಸಿಕೊಡುವಂತಹ ಕೆಲಸವನ್ನು ಮಾಡಬೇಕಾಗಿದೆ. ಕ್ಯಾಮರಾಮನ್ ಬಾಪು ಜೊತೆ ರವಿಮುಖಿ, TV9 ಬಾಗಲಕೋಟೆ. ಇನ್ನು ಮನೆ ಕುಸಿದು ಬಾಲಕ ಸಾವು ಸ್ಥಳಕ್ಕೆ ಶಾಸಕರು ಭೇಟಿ ಕೊಟ್ಟಿದ್ದಾರೆ. ಘಟನಾ ಸ್ಥಳಕ್ಕೆ ತೇರದಾಳ ಶಾಸಕ ಸಿದ್ದು ಸವದಿ ಭೇಟಿ ನೀಡಿದ್ದಾರೆ. ಈ ದುರ್ಘಟನೆ ಆದಂತಹ ಸ್ಥಳಕ್ಕೆ ಶಾಸಕರು ಭೇಟಿ ಕೊಟ್ಟಿರೋದು. ಸಂಬಂಧಿಕರಿಗೆ ಸಾಂತ್ವನ ಹೇಳಿದ್ರು ಶಾಸಕ ಸಿದ್ದು ಸವದಿ. ಹಾಗೆ ಪರಿಹಾರದ ಭರವಸೆ ಕೂಡ ಕೊಟ್ಟಿದ್ದಾರೆ. ಸ್ಥಳಕ್ಕೆ ಸಿದ್ದು ಸವದಿ ಭೇಟಿ ನೀಡಿ ಪರಿಹಾರದ ಭರವಸೆಯನ್ನು ಕೊಟ್ಟಿದ್ದಾರೆ. ಸೊ ನೀವೀಗ ಮನೆಗಳ ಪರಿಸ್ಥಿತಿಯನ್ನ ನೋಡ್ತಾ ಇದ್ದೀರಾ. ಇಂಥ ಅನೇಕ ಮನೆಗಳು ಮಳೆ ಬಂದಂತಹ ಸಂದರ್ಭದಲ್ಲಿ ಕುಸಿದಿರುವಂತಹ ಹಲವಾರು ಘಟನೆಗಳು, ಉದಾಹರಣೆಗಳಿವೆ. ಬನ್ನಿ, ಸಿದ್ದು ಸವದಿ ಮಾತನಾಡಿದ್ದಾರೆ, ನೋಡೋಣ. ನಿನ್ನೆ ಬೆಳಗ್ಗೆಯಿಂದ ಈ ಜಡಿಮಳಿ ಪ್ರಾರಂಭ ಆಗ್ಯದ ಮತ್ತು ಇಲ್ಲಿ ದರ್ಶನ್ ನಾಗಪ್ಪ ಲಾತೂರ್ ಅನ್ನುವಂಥ ಹುಡುಗ ಅತ್ಯಂತ ಕಡು ಬಡತನದಲ್ಲಿ ಒಂದೇ ರೂಮ್ನಲ್ಲಿ ಅವ್ರ ಕುಟುಂಬ ವಾಸ ಮಾಡ್ತಿತ್ತು. ಅದರ ಈ ಕಲ್ಲು ಮಣ್ಣಿನಿಂದ ಕೂಡಿರ್ತಕ್ಕಂಥ ಹಳೆ ಗೋಡೆ ಆಗಿದ್ದರಿಂದ ನೀರು ಸತತವಾಗಿ ನೀರು ಇಳಿದು ಗೋಡೆ ನೆನೆದು ರಾತ್ರಿ ಬೆಳಗಿನ ಜಾವ 5 ಗಂಟೆಗೆ ಕುಸಿದು 2 ಮಕ್ಕಳ ಮೇಲೆ ಬಿದ್ದಿದೆ. ಸುದೈವಶಾತ್ ಇನ್ನೊಂದು ಹೆಣ್ಣು ಮಗು ಮತ್ತು ಅವ್ರ ತಾಯಿ ಹೊರಗಡೆ ಬಂದಿದ್ದಾರೆ ದೀಪ ಹಚ್ಚಲಾಕ.
ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.